ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಿಗೆ ಕುಡಿಯೋ ನೀರಿಗೂ ಹಾಹಾಕಾರ ಉಂಟಾಗ್ತಾ ಇದೆ. ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ನೀವು ತಮಿಳುನಾಡಿಗೆ ಹರಿಸೋಕೆ ಆದೇಶವನ್ನ ಕೊಟ್ಟಿದ್ದೀರಿ. ಮಳೆ ಬಾರದಿದ್ರೆ ಮುಂದಿನ ದಿನದಲ್ಲಿ ನಮಗೆ ಬೆಂಗಳೂರಿಗರಿಗೆ, ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಮತ್ತಷ್ಟು ಸಂಕಷ್ಟ ಉಂಟಾಗುತ್ತೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕಾವೇರಿ ನೀರಿನ ಮೇಲೆಯೇ ಈಗ ಬೆಂಗಳೂರು ಅವಲಂಬನೆಯಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟ ನಂತರದಲ್ಲಿ ನಾವು ಗಮನಿಸ್ತಾ ಇರೋದು, ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿದೆ. ಬೆಂಗಳೂರಿನಲ್ಲಿ ಸರಿಯಾಗಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಈಗ ಜಿಬಿಎ ಅವರು ನೀರನ್ನ ನೀವು ಅಡ್ಡಾದಿಡ್ಡಿ ಬಳಸಿದ್ರೆ 5,000 ರೂಪಾಯಿ ದಂಡ ವಿಧಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕುಡಿಯೋ ನೀರಿನ ಸ್ಥಿತಿಗತಿ ಬೆಂಗಳೂರಲ್ಲಿ ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ನಾವು ಇಲ್ಲೇ ಗಮನಿಸಬಹುದು. ಅಂತದ್ರಲ್ಲಿ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸೋದಕ್ಕೆ ಸಿಡಬ್ಲ್ಯೂಎಂಎ ಆದೇಶವನ್ನ ಕೊಟ್ಟಿದೆ. ಒಂದು ವೇಳೆ ಮಳೆ ಮುಂದಿನ ದಿನಗಳಲ್ಲೂ ಕೂಡ ಬಾರದೇ ಇದ್ರೆ ಮತ್ತಷ್ಟು ಸಂಕಷ್ಟ ಕನ್ನಡಿಗರಿಗೆ ಉಂಟಾಗುವಂಥದ್ದು. ಸದ್ಯ ಕಾವೇರಿಯ ಹನಿ ಹನಿ ನೀರಿನ ಮೇಲೆಯೂ ಕೂಡ ಬೆಂಗಳೂರು ಅವಲಂಬನೆಯಾಗಿದೆ. ತಮಿಳುನಾಡಿಗೆ ನೀರು ಹರಿಸೋದ್ರಿಂದ ಮತ್ತಷ್ಟು ಸಂಕಷ್ಟ ಉಂಟಾಗಬಹುದು. ಗಮನಿಸ್ತಾ ಇದ್ವಿ, ಬೇರೆ ಬೇರೆ ರಾಜ್ಯದ, ಬೇರೆ ಬೇರೆ ದೇಶದ ಯಾವ ಮೂಲೆಯಿಂದ ಜನರು ಬಂದರೂ ಕೂಡ ಅವರನ್ನ ಒಳಗೆ ಹಾಕೊಳ್ಳೋದು ಬೆಂಗಳೂರು. ನೀವು ಗಮನಿಸಬಹುದು, ಬೆಂಗಳೂರಿನಲ್ಲಿ ಇಂಥ ದೇಶದ ವ್ಯಕ್ತಿಗಳಿಲ್ಲ, ಇಂಥ ಊರಿನ ಜನರಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಊರಿನ, ಪ್ರತಿ ದೇಶದ ಜನರು ಬೆಂಗಳೂರಿಗೆ ಬಂದು ವಾಸ ಮಾಡ್ತಾರೆ ಅಂತ ಅಂದ್ರೆ ಬೆಂಗಳೂರಿನ ಜನಜೀವನ ನಾಡಿ ಮಿಡಿತ ಕಾವೇರಿ ನೀರಿನ ಮೇಲೆ ಎಷ್ಟು ಅವಲಂಬಿತವಾಗಿದೆ ಅಂತ ಹೇಳಿ. ಅಂಥದ್ರಲ್ಲಿ ನಮ್ಮಲ್ಲೇ ಕುಡಿಯೋಕ್ ನೀರಿಲ್ಲ. ಮಳೆಗಾಲದಲ್ಲಿ ಮಳೆನೇ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಮಳೆ ಆಗುವಂತಹ ಯಾವುದೇ ಸೂಚನೆಗಳು ಕೂಡ ಕಣ್ಣು ಕಾಣಿಸ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಅಂದ್ರೆ ಮೊದಲು ಕನ್ನಡಿಗರನ್ನ ನೋಡ್ಬೇಕಲ್ಲ, ಕನ್ನಡಿಗರಿಗೆ ಕುಡಿಯೋಕ್ ನೀರಿದೆ ಅಂತ ನೋಡ್ಬೇಕಲ್ಲ. ಕರ್ನಾಟಕದವರಿಗೆ, ಕರ್ನಾಟಕದಲ್ಲಿ ವಾಸಿಸುವಂತಹ ಕ್ರಿಮಿ ಕೀಟಕ್ಕೂ ನೀರಿನ ಅವಶ್ಯಕತೆ ಇದೆ ರೀ. ನಮಗೆ ಇಲ್ಲದಂತ ನೀರು, ನಮ್ಮವರಿಗೆ ಬೇಡವಾದಂತ ನೀರ ನೀವು ಅವ್ರಿಗೆ ಹೋಗಿ ಕೊಡ್ತೀರಾ ಅಂತ ಅಂದ್ರೆ ಹೆಂಗ ಸಾಧ್ಯ? ಸದ್ಯ ಈಗ ಸಿಡಬ್ಲ್ಯೂಎಂಎ ಮೇಲೆ ಇಡೀ ಬೆಂಗಳೂರು ಜೊತೆಗೆ ಮಂಡ್ಯ ಭಾಗದಿಂದ ಹಿಡಿದು ಬಹಳ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಮಳೆ ಬಾರದೇ ಇದ್ರೆ ಮುಂದಿನ ದಿನ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಈಗ ನಾವು ದುಡ್ಡು ಕೊಟ್ಟು ನೀರನ್ನ ಖರೀದಿ ಮಾಡಿ ಕುಡಿದು ಬದುಕುವಂತ ಪರಿಸ್ಥಿತಿ ಮಳೆ ಒಂದು ವೇಳೆ ಬಂದಿಲ್ಲ ಅಂದ್ರೆ ನಿರ್ಮಾಣ ಆಗುತ್ತೆ. ನೋಡಿ ಯಾವ ಮಟ್ಟಕ್ಕೆ ಬೆಂಗಳೂರಿನ ಜನಜೀವನ ಹೋಗಿ ಸಾಕ್ತಾ ಇದೆ. ಒಂದು ವೇಳೆ ನೀರು ಬಂದಿಲ್ಲ, ನೀವು ಇದೇ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡ್ಲೇಬೇಕು ಅಂತ ಹಠ ಹಿಡಿದ್ರೆ ಈಗ ಇರುವಂತಹ ಕುಡಿಯುವ ನೀರಿನ ಬಾಟಲ್ಸ್ ಅನ್ನ ನಾವು ಖರೀದಿ ಮಾಡ್ತೀವಲ್ಲ, ಅಷ್ಟೂ ಖಾಲಿಯಾಗಿ ಮತ್ತೆ ನಾವು ನೀರಿಗಾಗಿ ಎಲ್ಲಿ ಹೋಗ್ಬೇಕು? ಸದ್ಯ ಕಾವೇರಿ ನೀರಿನ ಮೇಲೆ ಇಡೀ ಬೆಂಗಳೂರು ಜನರ ಜೀವನ ಅವಲಂಬಿತವಾಗಿರುವಂಥದ್ದು. ತಮಿಳುನಾಡಿಗೆ ನೀರು ಹರಿಸೋದ್ರಿಂದ ಮತ್ತಷ್ಟು ಸಂಕಷ್ಟ ಕನ್ನಡಿಗರಿಗೆ ಎದುರಾಗುವಂಥದ್ದು.